ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪೌಷ್ಟಿಕ ಆಹಾರಕ್ಕಾಗಿ ಧನ ಸಹಾಯ ನೀಡಿದ ಭೀಮವಾದ ದಲಿತ ಸಂಘರ್ಷ ಸಮಿತಿ. ಈಗ ವಾರ್ತೆಗಳ ವಿವರ. ಹೊಸ ವರ್ಷದಲ್ಲಿ ನಾಗರಿಕರು, ಅದರಲ್ಲೂ ಯುವ ಪೀಳಿಗೆಯು ಗುಂಡು ತುಂಡುಗಳೊಂದಿಗೆ ನ್ಯೂ ಇಯರ್ ಆಚರಿಸುವುದು ವಾಡಿಕೆ. ಆದರೆ ಹೊಸಪೇಟೆಯ ಸ್ನೇಹಿತರ ಬಳಗದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಮೂಲಕ ಹೊಸ ವರ್ಷವನ್ನ ಆಚರಿಸಿದ್ದು ವಿಶೇಷವೆನಿಸಿತು. ಹೀಗೆ ಗೋವಿಂದ ಕುಲಕರ್ಣಿರವರ ಸಾರಥ್ಯದಲ್ಲಿ ಹೊಸ ವರ್ಷಾಚರಣೆಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹಂಪಿ ರಸ್ತೆ ಕೊಂಡನಾಯಕನಹಳ್ಳಿ ಬಳಿ ಬರುವ ಶಿವಾನಂದ ಭಾರತಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಮಾರು 50ಕ್ಕೂ ಅಧಿಕ ಕುಟುಂಬಸ್ಥರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ದಿನ ಸೇರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ 2024ರ ಕೊನೆಯ ದಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬೇರೆ ಬೇರೆ ಕಡೆ ನಮ್ಮ ಸಮಯವನ್ನ ಕಳೆಯತಕ್ಕಂತ ವ್ಯವಸ್ಥೆ ಇದೆ, ಅದು ಬದಲಾಗಬೇಕು. ನಮ್ಮ ಸಂಸ್ಕೃತಿ ಉಳಿಬೇಕು, ಆಚಾರ ವಿಚಾರಗಳು ಉಳಿಬೇಕು, ಕುಟುಂಬಗಳ ನಡುವೆ ಬಾಂಧವ್ಯ ಬೆಳಿಬೇಕು ಅನ್ನೋಂಥ ಆಶಯವನ್ನು ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ವಿ. ಬಹಳ ಅದ್ಭುತವಾಗಿ ಆ ಸಾರಿ ಕೂಡ ಆಯೋಜನೆಯನ್ನು ಮಾಡಿದ್ವಿ. ಏನಪ್ಪಾ ಅಂದ್ರೆ ಹರಟೆ, ನಮ್ಮಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನ, ವಿಶಿಷ್ಟ ವಿಚಾರಗಳು, ಒಬ್ಬೊಬ್ಬರಲ್ಲಿ ಒಂದು ವಿಶಿಷ್ಟ ವಿಚಾರಗಳಿರ್ತವೆ, ಅದಕ್ಕೊಂದು ವೇದಿಕೆ ಸಿಕ್ಕಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮೊಳಗಿರುವಂತಹ ವಿಶಿಷ್ಟ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಕೂಡ ಒಂದು ವೇದಿಕೆ, ಜೊತೆಗೆ ವಿಶೇಷವಾಗಿ ನಮ್ಮ ಮಕ್ಕಳು, ಬೇರೆಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಬಂಧುಗಳೊಂದಿಗೆ ಬೆರೆಯುವಂತಹ ಕೂಡ ಒಂದು ಸದಾವಕಾಶ. ಜೊತೆಗೆ ನಮ್ಮ ಶಿಕ್ಷಕರಲ್ಲೂ ಕೂಡ ಹಲವಾರು ಪ್ರತಿಭೆಗಳಿದಾವೆ, ಅವುಗಳಿಗೂ ಕೂಡ ಪ್ರದರ್ಶನಕ್ಕೆ ಒಂದು ಅವಕಾಶ. ಅಷ್ಟೇ ಅಲ್ಲದೆ ಹಾಸ್ಯ ಕೂಡ ಇರ್ತದೆ. ಕೇವಲ ಬರೀ ಹರಟೆ ಅಷ್ಟೇ ಅಲ್ಲ, ಹಾಸ್ಯ ಕೂಡ. ಇವತ್ತು ವಿಶೇಷವಾಗಿ ನಾವು ಡಾಕ್ಟರ್ ಬಸವರಾಜ ಬೆಣ್ಣಿ ಅವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಅದರೊಟ್ಟಿಗೆ ಹಾಸ್ಯ, ಹರಟೆ ಜೊತೆಗೆ ಸಂಗೀತನೂ ಇರಬೇಕು ಅನ್ನೋಂಥ ಆಶಯದೊಳಗೆ ಇವತ್ತು ನಾವು ಕಲ್ಲಂಭಟ್ ಸರ್ ಅವ್ರನ್ನ ಮತ್ತು ದಸ್ಕೀರ್ ಸರ್ ಅವ್ರನ್ನ ಇವತ್ತು ಈ ಒಂದು ವೇದಿಕೆಗೆ ಆಹ್ವಾನ ಮಾಡಿದ್ದೇವೆ. ಅದ್ಭುತವಾದಂತಹ ಗಾಯಕರವರು, ಅವರ ಹಾಡುಗಳನ್ನು ಕೇಳುವಂಥದ್ದೇ ಸೌಭಾಗ್ಯ. ನಮ್ಮೊಳಗೆ ಇದ್ದು ನಾವು ಅವರ ಸಂಗೀತ ಸವಿಯುವಂತಹ ಸದಾವಕಾಶವನ್ನು ಕೂಡ ಈ ಒಂದು ದಿನ ನಾವು ಕಲ್ಪಿಸಿದ್ದೇವೆ. ಜೊತೆಗೆ ಅಷ್ಟೇ ಅಲ್ಲದೆ ಕೂಡ ಮತ್ತು ಬಹಳ ವಿಶಿಷ್ಟವಾಗಿ ಏನಂತಂದ್ರೆ ಉತ್ತಮವಾದಂಥ ಭೋಜನ ವ್ಯವಸ್ಥೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಊಟದ ವ್ಯವಸ್ಥೆ ಇರ್ತದೆ, ಆದರೆ ನಮಗೆ ನಮ್ಮ ದೇಸಿ ಸಂಸ್ಕೃತಿಯ ಆಹಾರವನ್ನೇ ಕೊಡಬೇಕನ್ನಂತ ಆಶಯದೊಳಗೆ ಇವತ್ತು ರೊಟ್ಟಿ ಪಲ್ಯನ್ನ, ಚಪಾತಿ ಪಲ್ಯನ್ನ, ಚಿತ್ರಾನ್ನ, ಮೊಸರನ್ನ, ಈ ತರದ ವ್ಯವಸ್ಥೆಯನ್ನ ನಾವು ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ. ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ಪಿಜ್ಜಾ, ಬರ್ಗರ್ ಜೊತೆಗೆ ಎಲ್ಲ ದಕ್ಷಿಣ ಭಾಗ, ಉತ್ತರ ಭಾರತದ ಊಟಗಳ ಕಡೆ ವಾಲ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಆ ಊಟವನ್ನ ಸವಿಬೇಕು. ಅದರ ಸವಿ ಜೊತೆಗೆ ಅದು ಆರೋಗ್ಯದ ಗುಟ್ಟು ಕೂಡ ಅದರಲ್ಲಿ ಅಡಗಿದೆ. ಆ ಹಿನ್ನೆಲೆಯೊಳಗೆ ಉತ್ತಮವಾದಂಥ ಭೋಜನದ ವ್ಯವಸ್ಥೆ ಕೂಡ ಇದೆ. ಅಷ್ಟೇ ಅಲ್ಲದೆ ಇವತ್ತು ವಿಶೇಷವಾಗಿ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರಿಗೆ ಕೂಡ ಅಭಿನಂದನೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಬಹಳ ಸಂತೋಷ ಆಗ್ತದೆ. ಆ ಸರಿಗಿಂತ ಹೆಚ್ಚಿನ ಸಂಖ್ಯೆಯ ಕುಟುಂಬಗಳು ಇವತ್ತು ನಮ್ಮೊಟ್ಟಿಗೆ ಸೇರಿರುವಂಥದ್ದು. ಧಾರಾವಾಹಿಗಳ ಕಡೆ ವಾಲ್ತಕ್ಕಂಥ ಸಂದರ್ಭದಲ್ಲಿ ಧಾರಾವಾಹಿಗಳನ್ನ ಬಿಟ್ಟು ಇವತ್ತು 2024ಕ್ಕೆ ವಿದಾಯ ಹೇಳಿ, ಅದಕ್ಕೆ ಧನ್ಯವಾದಗಳನ್ನು ಹೇಳಿ, ಹಳೆಯ ನೆನಪುಗಳ ಬುತ್ತಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದ್ರ ಜೊತೆಗೆ ಹೊಸ ಹೊಸ ಕನಸುಗಳನ್ನ 2025ರಲ್ಲಿ ಹೊಸ ಹೊಸ ಕನಸುಗಳನ್ನು ಕಟ್ಕೊಂಡು ಅವುಗಳನ್ನು ಸಾಧಿಸುವಂತ ಚಿಂತಿಸುವಂತ ಕೂಡ ಈ ವೇದಿಕೆ ಆಗ್ತದೆ. 24ನ್ನ ಧನ್ಯವಾದ ಹೇಳಿ 25ಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನು ಕೆಲವೇ ಗಂಟೆಗಳಲ್ಲಿ ಇವತ್ತು ವಾತಾವರಣ ಎಷ್ಟು ಕಲುಷಿತಗೊಂಡಿದೆ ಅಂದರೆ ನಮಗೆಲ್ಲ ಗೊತ್ತು. ಇವತ್ತು ರಾತ್ರಿ ಎಷ್ಟು ಜನ ಪಾರ್ಟಿಗಳು ಮಾಡ್ತಾ ಇದ್ದಾರೆ, ಎಷ್ಟು ಹೋಟೆಲ್ಗಳಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ, ಯಾವ ಸಂಸ್ಕೃತಿ ಇಟ್ಟುಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಎಲ್ಲಿದ್ದೀವಿ? ಹೆಮ್ಮೆ ಅನಿಸುತ್ತಾ? ಎಸ್ ಅಂತೇಳಿ ನಾವು ಮನೆಗಳಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಬೋದು.
ನಾನು ಎಲ್ಲ ಕಡೆಗೆ ಟೀಚರ್ಸ್ ಹೇಳ್ತಾ ಇರ್ತೇನೆ, ಅನೇಕ ಕಡೆ ಹೇಳ್ತಾ ಇರ್ತೇನೆ, ಶಿಕ್ಷಕರು ಹೇಳಲ್ಲ ಪಾಲಕರಿಗೆ ಗೊತ್ತಿಲ್ಲ ಅಂತ. ಒಂದು ಪುಸ್ತಕನೇ ಇದೆ, ಶಿಕ್ಷಕರು ಹೇಳಲ್ಲ ಪಾಲಕರಿಗೆ ಗೊತ್ತಿಲ್ಲ ಅಂತ. ಶಿಕ್ಷಕರು ಹೇಳಲ್ಲ ಅಂತಲ್ಲ, ಟೈಮ್ ಇರಲ್ಲ ಅವರಿಗೆ. ಇವತ್ತಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ನಾವು ಬೇರೆ ಕಡೆಗೆ ಹೆಜ್ಜೆ ಆಗ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದೇ ನಮ್ಮ ಟಿ ವಿ ಮಾಧ್ಯಮ ನಮ್ಮನ್ನು ಭ್ರಮಾಲೋಕಕ್ಕೆ ತೊಗೊಂಡು ಹೋಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಪರದೇಶಕ್ಕೂ ನಮಗೂ ಯಾವುದು ವ್ಯತ್ಯಾಸನೇ ಇಲ್ಲ. ಉಡುಗೆ ಆಗಿರ್ಬೋದು, ತೊಡುಗೆ ಆಗಿರ್ಬೋದು, ಊಟ ಆಗಿರ್ಬೋದು, ಮಾತಾಗಿರ್ಬೋದು, ಚಿಂತನೆ ಆಗಿರ್ಬೋದು, ನಡವಳಿಕೆ ಆಗಿರ್ಬೋದು, ಎಲ್ಲದಕ್ಕೂ ಶರಣಾಗತಿ ಆಗ್ತಾ ಇದ್ವಿ. ಗಟ್ಟಿತನ ಉಳಿತಾ ಇಲ್ಲ. ನಮ್ಮ ದೇಶ ಭಕ್ತರ ಹೆಸರು ಹೇಳ್ರಿ ಅಂದರೆ 4 ಜನ ಹೇಳ್ತಾರೆ, ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್. 5ನೇದು ಕೇಳಿದ್ರೆ ಡೌಟು, ಹೇಳಬೇಕು ಬೇಡ, ಹೌದು ಅಲ್ಲ ಅಂತ. ಒಂದು ಸಾವಿರಾರು ಜನ ರಕ್ತ ಸುರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಾರೆ, ನಮ್ಮ ಮಕ್ಕಳಿಗೆ ಅವನು ಹೇಳಲ್ಲ. ನಾವು ಯುವ ವಿಜ್ಞಾನಿಗಳು, ಮಕ್ಕಳ ವಿಜ್ಞಾನಿಗಳು ತಯಾರಾಗ್ರಿ ಅಂತ ಹೇಳಿ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಯುವ ವಿಜ್ಞಾನಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕಂತ. ಮಕ್ಕಳ ಗುರಿ ಇಲ್ಲ, ತಂದೆ ತಾಯಿ ಗುರಿ ಇಲ್ಲ, ಮಕ್ಕಳನ್ನು ಏನು ಮಾಡಬೇಕು ಅಂತ. ಯಾವುದು ಪಾಸ್ ಆಗುತ್ತೆ ಅದ್ರ ಮೇಲೆ ನಮ್ಗೆ ಯಾಕೆ ಗುರಿ ಇಲ್ವಾ? ನಾವು ಗುರಿನ ಇಟ್ಕೋಬಾರ್ದ? ಮಕ್ಕಳು ಹಿಂಗೆ ಮಾಡಬೇಕು, ಇವನು ವಿಜ್ಞಾನಿನೇ ಮಾಡಬೇಕು, ಇವನ್ನ ಡಾಕ್ಟ್ರನೇ ಮಾಡಬೇಕು, ಇವಳನ್ನ ಹಿಂಗೇ ಮಾಡಬೇಕು, ಯೋಚನೆ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಸಂಸ್ಕೃತಿ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದನ್ನು ಒತ್ತಿ ಹೇಳ್ತೀನಿ. ಅಟ್ಲೀಸ್ಟ್ ಈ ಹೊಸ ವರ್ಷದ ಸಮಯದಲ್ಲಿ ಒಂದು ಸ್ವಲ್ಪ ಆದರೂ ನಿರ್ಧಾರ ಮಾಡೋಣ, ಮುಂದಿನ ಗುರಿ ಏನು ಅಂತ ಹೇಳಿ. ಈ ವೇಳೆ ಮಕ್ಕಳು ಗೀತಗಾಯನ ನಡೆಸಿಕೊಟ್ಟರು. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಗಲಂಬಿತಾಂಬುಜಂಗ ತುಂಗ ಮಾಲಿಕಾಂಬು ಮಡ್ಡ 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 ವನ್ನಿನಾದವತ್ತ ವರ್ವೈ ಚಕಾರ ಚಂಡ ತಾಂಡವಂ ನನೋತು ನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನ್ ಗಜ್ವಲಲ್ಲಲಾತ ಪತ್ತ ಪಾವಕ್ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸ ಕೃಪಾ ಕಟಾಕ್ಷ ಧೋರಣಿ ನಿರುದ್ರ ದುರ್ಧರಾಪದೇ ಧ್ವಜಿಂದಿಗಂಬರೇ ಮನೋ ವಿನೋದ ಮೇತು ವಸ್ತುನಿ. ಜಡಾಭುಜಂಗ ಪಿಂಗಳ ಸ್ಫುರತ್ಮನಾಮದಿ ಪ್ರಭಾಗದಂಬ ಕುಂಕುಮದ್ರವ ಪ್ರಲಿತ್ವ ದಿಗ್ಗಜೋಮುಖಿ ಮದಂತ ಸಿಂಧುರ ಸ್ಫುರತ್ವ ಗುತ್ತರೀಯ ಮೇದುರೇ ಮನೋ ವಿನೋದ ಮದ್ಭುತಂ ವಿವರ್ತು ಭೂತವತ್ತರೀ. ಓಂ ನಮಃ ಶಿವಾಯ. ಅದೇ ರೀತಿ ವೀರಾಂಜನೇಯ ಫಿಟ್ನೆಸ್ ಜಿಮ್ಸ್ ನವರಿಂದ ದೇಹದಾಢ್ಯ ಪ್ರದರ್ಶನ ನಡೆಸಿಕೊಡಲಾಯಿತು. ಯಾವ್ದು ಒಳ್ಳೇದು ಅದು ನಮ್ಮ ನಾಲ್ಗೆಗೆ ಇಷ್ಟ ಆಗಲ್ಲ. ಬಟ್ ಏನಂದ್ರೆ ಈ ಜಗತ್ತು ಸಾಧಕರ ಸೊತ್ತು, ಯಾರು ಬೇಕಾದ್ರೂ ಸಾಧಿಸ್ಬೋದು. ಅದೇ ಈ ಏನಂದ್ರೆ ಇದು ಸಾಧಕರಿಗೆ ಅರಮನೆ, ಸೋಮಾರಿಗಳಿಗೆ ಸೆರೆಮನೆ, ಆ ಥರ ಸಾಧಿಸ್ಬೇಕನ್ನೋದು ಬಂದಾಗ ಈ ಕಷ್ಟ, ಬಡತನ, ನನ್ನ ಹತ್ರ ಟೈಮ್ ಇಲ್ಲ, ನಂತರ ಸಮಯ ಇಲ್ಲ, ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಇದೇನು ನಿಸರ್ಗ ಇದೆಯಲ್ಲ, ಪಂಚಭೂತಗಳು, ನಾವು ಕರೆಕ್ಟಾಗಿ ಅಂದ್ಕೊಂಡಾಗ, ನಮ್ಮಲ್ಲಿ ನಿಯತ್ತಿದ್ದಾಗ ಅದು ಸಪೋರ್ಟ್ ಮಾಡುತ್ತಂತೆ. ನಮಗೆ ಬೆಳಿಗ್ಗೆ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೇ ಸಾಥ್ ಕೊಡುತ್ತಂತೆ. ಹಾಗೆ ಎಲ್ಲ ಪೇರೆಂಟ್ಸಲ್ಲಿ ಏನಂದರೆ ಓದು ಇದಲ್ದೇ ನಿಮ್ಮ ಮಕ್ಕಳಲ್ಲಿ ಏನೋ ಒಂದು ಇರುತ್ತೆ ವಿಶೇಷವಾದ. ಸೊ ಅದನ್ನು ಗುರುತಿಸಿ ಅವ್ರಿಗೆ ಸಪೋರ್ಟ್ ಮಾಡಿದರೆ ಯಾರ್ಯಾರು ಏನೇನು ಆಗ್ತಾರೆ ಹೇಳೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು, ಈ ಒಂದು ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಥ್ಯಾಂಕ್ ಯು.
ಒಂದು ಬಸವನಗೌಡ್ರಿಗೆ ಚಪ್ಪಾಳೆ ತೊಟ್ರಿ. ನಾನು ಡಿಸೆಂಬರ್ 30 ಅಂತ ಮರ್ತು ಬಿಟ್ಟಿದ್ದೆ, 28ನೇ ತಾರೀಕು ಎಚ್ಚರ ಮಾಡಿದ್ದಾರೆ. ಏನ್ ಸರ್ ಸುಮ್ಮನೆ ಆಗಿಬಿಟ್ರಿ ಅಂತ. ಅವರ ಪ್ರಯತ್ನದಿಂದ ರಾಜ್ಯ ದೇಶ ವಿದೇಶ ಇರುವಂತ ಎಲ್ಲ ಸಾಧಕರಿಗೆ ಸನ್ಮಾನ ಮಾಡಿದ್ದಾರೆ. ಇವರಿಗೆ ನಾವು ಸನ್ಮಾನ ಮಾಡ್ತಿದ್ವಿ. ಅವ್ರಿಗೆ ಅವಿಷ್ಟು ಓಕೆ. ಅಲ್ಲ ಸರ್, ಟೈರ್ ಬ್ಲಾಸ್ಟ್ ಮಾಡಿದ್ಕ ಇದು? ಹೊಸಪೇಟೆ ನಗರದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಟ್ ಕೆಲ ಪುಂಡರು ಗೂಡಂಗಡಿಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಹೌದು, ಬಳ್ಳಾರಿ ರಸ್ತೆ HLC ಕಾಲುವೆ ಬದಿ ಗೂಡಂಗಡಿಗಳನ್ನ ಇರಿಸಿಕೊಂಡು ತಮ್ಮ ತಮ್ಮ ಬದುಕು ಚಲಾಯಿಸಿಕೊಂಡು ಬರುತ್ತಿದ್ದವರಿಗೆ ಹೊಸ ವರ್ಷ ಶಾಕ್ ನೀಡಿದೆ. ಡಿಸೆಂಬರ್ 31ರ ರಾತ್ರಿ ಸುಮಾರು 1:30-2ರ ಸುಮಾರಿಗೆ ಇಲ್ಲಿದ್ದ ಗೂಡಂಗಡಿಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಲಾಗಿದೆ. ಇದರ ಭಾಗವಾಗಿ ಚಪ್ಪರದಲ್ಲಿದ್ದ ಎಲ್ಲ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಕೃತ್ಯ ನಡೆಸಿದ ಕಿಡಿಗೇಡಿಗಳನ್ನ ಬಂಧಿಸಿ ಶಿಕ್ಷೆ ನೀಡಬೇಕು ಹಾಗೂ ಈ ಹಿಂದಿನಂತೆ ನಮಗೆ ಇಲ್ಲಿಯೇ ಗೂಡಂಗಡಿ ನಡೆಸಲು ಅವಕಾಶ ಕೊಡಬೇಕೆಂದು ಈ ಭಾಗದ ಗೂಡಂಗಡಿ ಮಾಲೀಕರು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ.
ನಿನ್ನೆ 6 o'clock ಕ್ಲೋಸ್ ಆಗಿದೆ ನಮ್ಮದು ಶಾಪ್ ಬಂದುಬಿಟ್ಟು. ಮಾರ್ನಿಂಗ್ ನಮಗೆ 6 o'clockಗೆ ಗೊತ್ತಾಗಿರೋದು. ಬಟ್ ಅದು ಆಗಿರೋದು ಅನಾಹುತ ಬಂದುಬಿಟ್ಟು 1:30ಗೆ ಆಗಿದೆ. ಎಲ್ಲ ಫೈರ್ ಎಂಜಿನ್ ಎಲ್ಲ ಬಂದು ಆರಿಸಿದೆ. ಅವರೇ ಬಂದು ಎಲ್ಲ ಕಂಪ್ಲೇಂಟ್ ತೊಗೊಂಡೋಗಿದ್ದಾರೆ. ಏನು ಮುಂದೆ ನಮಗೆ ಮಾಡ್ಕೊಂಡು ತಿನ್ನೋಕ್ಕೆ ಒಂದು ದಾರಿ ಬೇಕು ನೋಡಿ ಸರ್. ಡೌಟ್ ಬಂದುಬಿಟ್ಟು ಆಲ್ರೆಡಿ ನಮಗೆ ದಸರಾದಲ್ಲಿನೇ ತೆಗಿ ಅಂತ ಹೇಳಿದರು ಸರ್ ಬಂದು. ಆದ್ರೂ ನಾವು ತೆಗ್ದಿಲ್ಲ. ಮುಂದೆ ಹಂಗೆ ಕೇಳಿಕೊಂಡು ಇವ್ರಿಗೆ ಕೇಳಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಅಂದರೆ ಡೌಟ್ ಅಂದರೆ ಸರ್ ಡೌಟ್ ಏನೂ ಇಲ್ಲ ಸರ್, ನಾರ್ಮಲಾಗಿ ಏನಿಲ್ಲ. ತೆಗಿ ಅಂತ ಹೇಳಿದ್ನ ಕಂಟಿನ್ಯೂ ಮಾಡಿದಾರಲ್ಲ, ಅದಕ್ಕಾಗಿಯೇ ಈ ಥರ ಏನಾದರೂ ಮಾಡಿದಾರೋ ಏನೋ ಅನ್ನೋದೊಂದು ನಮಗೆ ಇದು. ಸರ್ ಇಲ್ಲಿ ಒಂದು ಎಗ್ ರೈಸ್ ಬಂಡಿ, ಒಂದು ಟೀ ಅಂಗಡಿ ಇದೆ. ನಾವು ಯಥಾ ರೀತಿ ವ್ಯಾಪಾರ ಮಾಡ್ಕೊಂಡು ಡೈಲಿ ಒಂದು 600 ಕೂಲಿ ತೊಗೊಂಡು ಹೋಗ್ತೀವಿ. ಈಗ ಬೆಳಗ್ಗೆ 5 ಗಂಟೆಗೆ ನಾವು ತೆಗಿತೀವಿ. 5 ಗಂಟೆಗೆ ಬಂದು ನೋಡಿದ್ರೆ ಈ ಥರ ಎಲ್ಲ ಸುಟ್ಟು ಭಸ್ಮ ಆಗಿದೆ. ತಾವು ಇದುವರೆಗೆ ಆಗಲಿ ಸ್ಥಳೀಯ ಅಧಿಕಾರಿಗಳು ಯಾವುದೇ ರೀತಿ ಬಂದಿಲ್ಲ. ಈ ಥರ ಆದರೆ ನಾವು ಹೆಂಗೆ ಜೀವನ ಮಾಡಬೇಕು? ನಿನ್ನೆ ಯಾವಾಗ ಮುಚ್ಚಿದ್ರಿ? ನಿನ್ನೆ 6 ಗಂಟೆಗೆ ಕ್ಲೋಸ್ ಮಾಡಿದ್ವಿ ಸರ್. ಬೆಳಗ್ಗೆ 5 ಗಂಟೆಗೆ ಬಂದು ತೆಗೆದು ನೋಡಿದ್ರೆ 5 ಗಂಟೆ ಪ್ಲೇಸ್ಗೆ ಬಂದರೆ ಎಲ್ಲ ಸುಟ್ಟು ಈ ಥರ ಭಸ್ಮ ಆಗಿದೆ. ಅಲ್ಲ, ನಿಮಗೆ ರಾತ್ರಿ ಸುಟ್ಟಾಗ ಯಾರು ಮಾಹಿತಿ ಕೊಡಲಿಲ್ಲ? ಯಾರೂ ಮಾಹಿತಿ ಕೊಟ್ಟಿಲ್ಲ ಸರ್. ಬೆಳಗ್ಗೆ 5 ಗಂಟೆಗೆ ಬಂದಾಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ಫೈರ್ ಆಫೀಸ್ನವ್ರು ಬಂದಿದ್ದರು. ನಮಗೆ 12 ಗಂಟೆಗೆ ಕಾಲ್ ಬಂದಿತ್ತು. ಕಾಲ್ ಬಂದಿದ್ದಕ್ಕೆ ನಾವು ಬಂದು ಆರಿಸಿದ್ವಿ ಅಂತ ಅವ್ರು ಹೇಳಿದ್ರು ಸರ್. ಏನಾಗಬೇಕಂತ ಸರ್ ಇಲ್ಲಿ ನಾವು ದಿನಗೂಲಿ ಜೀವನ ಮಾಡ್ಕೊಂಡು ತಿನ್ನೋರು. ಸ್ವಲ್ಪ ಇಲ್ಲಿ ಏನೋ ವ್ಯಾಪಾರಕ್ಕೆ ಅನುಕೂಲ ಇದೆ ಅಂತೇಳಿ ಒಂದಿಷ್ಟು ಟೀ ಅಂಗಡಿ, ಎಗ್ ರೈಸ್ ಬಂಡಿ ಇಟ್ಕೊಂಡಿದ್ವಿ. ಈಗ ಸ್ವಲ್ಪ ಸುಟ್ಟು ಎಲ್ಲ ಶೆಡ್ಗಳೆಲ್ಲ ಭಸ್ಮ ಆಗಿದೆ. ಮತ್ತೆ ಇಟ್ಕೊಳ್ಳೋಕೆ ಅನುಕೂಲ ಮಾಡಿ ಕೊಡ್ಬೇಕು ಸರ್. ಸರ್ ಈಗ ಒಂದು ವರ್ಷ ಮೇಲೆ ಆಯಿತು. ಇವ್ರದ್ದು ಟಿಫನ್ ಸೆಂಟ್ರ್ 1-2 ವರ್ಷ ಆಯಿತು. ನಾನು ಟೀ ಅಂಗಡಿ 1 ವರ್ಷ ಆಯಿತು. ಎಗ್ ರೈಸ್ ಬಂಡಿ 2 ವರ್ಷ ಆಯಿತು. ಶೆಡ್ಗಳಿಗೆ ಒಂದು 4 ಲಕ್ಷ ಹತ್ರ ಸುಟ್ಟು ಭಸ್ಮ ಆಗಿದೆ ಸರ್. ಹೊಸ ವರ್ಷದ ನಿಮಿತ್ತ ನಗರದ ವಿವಿಧ ಏರಿಯಾಗಳಲ್ಲಿ ಮಹಿಳೆಯರಿಂದ ಸಂಭ್ರಮಾಚರಣೆ ಕೈಗೊಂಡಿದ್ದರು. ಹೀಗೆ ತಮ್ಮ ತಮ್ಮ ಮನೆಯ ಮುಂದೆ ಸಗಣಿ ರಾಡಿಯಿಂದ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿ ಹಾಕುವ ಮೂಲಕ ಹೊಸ ವರ್ಷದ ಸೂರ್ಯನ ಕಿರಣವನ್ನ ಸ್ವಾಗತಿಸಿಕೊಂಡರು. ಹಲೋ, ಇಲ್ಲ ಜನ ಅಲ್ಲಿ ಬರ್ತಾಯಿತ್ತು. ನಮ್ಗೆ ಬಂದಿದ್ದೆ ವಿಜಯನಗರ ಚಾನಲ್ ನಗು ನಗು ನಿನ್ನ ತೆಗೆವಲ್ದು ತಡಿ. ನಗು ನಗು ಚಿನ್ನಮ್ಮ, ನಗು ನಗು ಚಿನ್ನಮ್ಮ.
ನಗು ಉಲ್ಲಾಸ ಉಲ್ಲಾಸವಲ್ಲ ನೋಡು ಅಲ್ಲೇ ಮ್ಯಾಗ ಹತ್ರ ನೋಡಪ್ಪು ಬಾಯ್ ಬೇಸ್ ಮುಖ್ಯ ಅಲ್ಲಿ ಮುನ್ನೋಡು ಭೀಮವಾದ ದಲಿತ ಸಂಘರ್ಷ ಸಮಿತಿಯಿಂದ ಸಮುದಾಯದ ಬಡ ಕುಟುಂಬದವರ ಮನೆಯಲ್ಲಿ ಹೆರಿಗೆ ಆಗಿದ್ದಲ್ಲಿ ಮಕ್ಕಳ ಪೌಷ್ಟಿಕ ಆಹಾರ ಕಲ್ಪಿಸುವ ನಿಟ್ಟಿನಲ್ಲಿ 3,000 ರೂಪಾಯಿ ಧನ ಸಹಾಯ ಕಲ್ಪಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ 88 ಮುದ್ಲಾಪುರದಲ್ಲಿ ಹೆರಿಗೆಯಾದ ಗರ್ಭಿಣಿಯ ಮಗುವಿನ ಪೌಷ್ಟಿಕ ಆಹಾರಕ್ಕಾಗಿ 3,000 ರೂಪಾಯಿ ಧನ ಸಹಾಯ ನೀಡಿದ್ದಾರೆ. ತಕ್ಕಂದ್ರೆ ನಿಮ್ಮನ್ನ ಹಾಕ್ಯಂದು ವಿಡಿಯೋ ತೆಗ್ದಿರೋದು ಬರಲೇ ಒಂದು ನಿಮಿಷ
ಇಲ್ಲಿ ಸೇರಿರುವಂಥ 88 ಮುದ್ಲಾಪುರನ ಸಾರ್ವಜನಿಕ ಬಂಧುಗಳೇ, ನಾವು ಇವತ್ತು ಬಂದಿರೋದೇನೆಂದರೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ಅಂತೇಳಿ ರಾಜ್ಯದಲ್ಲಿ ಉದ್ಭವ ಆದ ನಂತರ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ಅದನ್ನೇ ಸಂಘಟನೆಯನ್ನು ಮಾಡ್ಕೊತ ಬಂದಿದ್ದೀವಿ. ಈ ಸಂಘಟನೆ ರೂಪುರೇಷೆಗಳು ಏನಪ್ಪ ಅಂದರೆ, ಇದರಲ್ಲಿ ಯಾರು ಮೆಂಬರ್ ಆಗ್ತಾರಲ್ಲ, ಮೆಂಬರ್ ಆದವರಿಗೆ ಯಾರನ್ನ ಡೆಲಿವರಿ ಆದರೆ ಆ ಮಗಳಿಗೆ, ಆ ಹುಟ್ಟಿರೋ ಮಗುವಿಗೆ ಪೌಷ್ಟಿಕ ಆಹಾರ ಸಲುವಾಗಿ 3,000 ರೂಪಾಯಿ ಕೊಡಬೇಕು. ಆಮೇಲೆ ಯಾರನ್ನ ತಕ್ಷಣ ಮನೆಯಲ್ಲಿ ಯಾರನ್ನ ತೀರ್ಕೊಂಡ್ರೆ ಅವ್ರಿಗೆ ಶವ ಸಂಸ್ಕಾರಕ್ಕೆ ತಕ್ಷಣಕ್ಕೆ ದುಡ್ಡು ಸಿಗಂಗಿಲ್ಲ ಅನ್ನೋ ಒಂದು ಕಾರಣದಿಂದ, ಯಾಕಂದರೆ ಸಾಲಾಗಿಲ್ಲ ಮಾಡ್ಕೊಂಡಿರ್ತಾರೆ ಅಂತೇಳಿ ಅದನ್ನೊಂದು 3,000 ರೂಪಾಯಿ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ರಾಜ್ಯ ಸಂಚಾಲಕರಾದಂಥ BN ವೆಂಕಟೇಶ್ ಅವರು ಇದು ಒಂದು ತೀರ್ಮಾನ ತಗೊಂಡಿರೋದು. ಯಾಕಂದರೆ ಇಡೀ ರಾಜ್ಯದಲ್ಲಿ 22 ಜಿಲ್ಲೆಗಳಲ್ಲಿ ನಾವು ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನು ಮಾಡಿದ್ದೀವಿ. ಹಾಗಾಗಿ ನಮ್ಮ ರಾಜ್ಯದ ಸಂಚಾಲಕರಾದ BN ವೆಂಕಟೇಶ್ ಅವರು ಯಾವುದಕ್ಕೆ ತೀರ್ಮಾನ ತೊಗೊಂಡದಂದರೆ, ಜನರು ಹುಟ್ಟು ಸಾವು ಎರಡೇ ಜೀವನದಲ್ಲಿರೋದು. ನಾವು ಬದುಕಿದಾಗ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹುಟ್ಟಿದಾಗ ಹೆಂಗೆ ಹುಟ್ಟಿರ್ತೀವೋ ಸಾವು ಹಂಗೆ ಇರ್ತದೆ. ಹಾಗಾಗಿ ಹುಟ್ಟು ಸಾವು ಮಾತ್ರ, ಯಾಕಂದರೆ ಮಕ್ಕಳು ಇವತ್ತು ಬಡ ಮಕ್ಕಳು ಹುಟ್ಟಿದ ತಕ್ಷಣ ಅಟ್ಲೀಸ್ಟ್ ಅವ್ರಿಗೆ ಪೌಷ್ಟಿಕಾಂಶ ಕೊಡಲೋ ಅಂಥ ಪರಿಸ್ಥಿತಿ ಕೆಲವು ನಮ್ಮ ಬಡ ಮಕ್ಕಳಲ್ಲಿದೆ. ಅದೇ ರೀತಿ ಯಾರನ್ನ ತೀರ್ಕೊಂಡ್ರೆ ತಕ್ಷಣ ಶವ ಸಂಸ್ಕಾರ ಮಾಡಬೇಕು. ಯಾರ್ದಾಗನೋ ನೀವು ಹೋಗಿ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ, 5 ರೂಪಾಯಿ ಬಡ್ಡಿ ತೊಗೊಂಡು ಬಂದು ಅವ್ರನ್ನ ಮಣ್ಣು ಮಾಡೋ ಅಂಥ ಕೆಲಸಗಳು ಮಾಡ್ತಾಯಿದ್ರು. ಹಂಗಾಗಿ ಅದ್ರ ಭಾಗವಾಗಿ, ಯಾಕಂದ್ರೆ ನಮ್ಮ ರಾಜ್ಯ ಸಂಚಾಲಕರು ತಾಯಿಯವರು ತೀರ್ಕೊಂಡಾಗ ಅವ್ರ ತಾಯಿಗೆ ಶವ ಸಂಸ್ಕಾರ ಮಾಡಲಿಕ್ಕೂ ದುಡ್ಡಿಲ್ದಿದ್ದ ಕಾರಣ ಇವತ್ತು ಅವ್ರು ರಾಜ್ಯ ಸಂಚಾಲಕರಾಗಿ ಎಲ್ಲರಿಗೆ ಈ ಕೆಲಸ ಮಾಡಬೇಕಂತೇಳಿ ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಗಂಗಮ್ಮ ಮತ್ತು ಗುರುಸ್ವಾಮಿ ಅವರು ನಮ್ಮಲ್ಲಿ ಮೆಂಬರ್ ಆಗಿದ್ರು. ಅವ್ರು ಗಂಗಮ್ಮ ಹುಡುಗಿ ಡೆಲಿವರಿ ಆಗಿದ್ದಕ್ಕೆ ನಾವು ಇವತ್ತು ನಮ್ಮ ಸಂಘದಿಂದ ಅವ್ರಿಗೆ 3,000 ರೂಪಾಯಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಮುಂದೆ ತಾವೆಲ್ಲರೂ ಇದರಲ್ಲಿ ಮೆಂಬರ್ ಆದರೆ ಒಳ್ಳೆ ಅನುಕೂಲಗಳಿದ್ದಾವೆ. ಆಮೇಲೆ ಏನೇ ಹೋರಾಟಗಳು ಮಾಡಬೇಕಂದ್ರೆ ನಾವು ಸಂಪೂರ್ಣವಾಗಿ ನಿಮ್ಮ ಹಿಂದೆ ಇರ್ತೀವಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಧನ್ಯವಾದಗಳು. ಜೈ ಭೀಮ್. ರಾಜ್ಯ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಆದೇಶದ ಮೇರೆಗೆ ಹುಟ್ಟು ಸಾವಿಗೆ 3,000, ಹಾಗೆ ನಮ್ಮ ದಲಿತ ಜನಾಂಗದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅಂತೇಳಿ ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಅದಕ್ಕೆ ಪುಸ್ತಕ ನೆರವು ಕೊಡೋದ್ರ ಬಗ್ಗೆಯೂ ಕೂಡ ರಾಜ್ಯ ಸಮಿತಿ ಆದೇಶ ನೀಡಿದೆ. ಸೊ ಇವೆಲ್ಲ ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾವು ಹುಟ್ಟಿಗೆ ಸಾವಿಗೆ 3,000 ಕೊಡಲಿಕ್ಕೆ ಅಂತಲೇ ಬಂದಿದ್ವಿ. ಈಗ ಗಂಗಮ್ಮನ ಹೆರಿಗೆ ಪೇಷಂಟಿಗೆ ನಮ್ಮ ರಾಜ್ಯ ಸಂಘಟನೆ ಸಂಚಾಲಕರು ಹಾಗೂ ಕಲಬುರಗಿ ವಿಭಾಗದವರು ಹಾಗೂ ವಿಜಯನಗರ ಜಿಲ್ಲಾ ಕಾರ್ಯಕ ಸಮಿತಿ ಸದಸ್ಯರು ಹಾಗೆ ಎಲ್ಲರೂ ಬಂದು ಇಲ್ಲಿ 3,000 ರೂಪಾಯಿ ಗೌರವಧನವನ್ನು ನೀಡುವುದರ ಮೂಲಕ ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಎಲ್ಲ ದಲಿತ ಮಹಿಳೆಯರಿಗೆ ತಿಳಿಸೋದೇನೆಂದರೆ, ಈ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲ ಬೆನಿಫಿಟ್ಸ್ಗಳಿದೆ. ಸೊ ಹಾಗಾಗಿ ಬರೀ ಬೆನಿಫಿಟ್ಸ್ಗೋಸ್ಕರ ಬರೋದಲ್ಲ, ನಮ್ಮ ಸಂಘಟನೆ ಕಾರ್ಯಗಳಿಗೆ ಆಮೇಲೆ ಎಲ್ಲೋದಕ್ಕೆ ಬಂದು ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಹಿರಿಯರಿಗೂ ಧನ್ಯವಾದಗಳು ತಿಳಿಸ್ತಾ ಜೈ ಭೀಮ್. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹೊಸ ವರ್ಷದ
ಪೌಷ್ಟಿಕ ಆಹಾರಕ್ಕಾಗಿ ಧನ ಸಹಾಯ ನೀಡಿದ ಭೀಮವಾದ ದಲಿತ ಸಂಘರ್ಷ ಸಮಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.